ಸೋಮಪ್ಪ ದೇವಸ್ಥಾನಕ್ಕೆ 1 ಕೋಟಿ ರೂಪಾಯಿ ವೆಚ್ಚದ ಸಮುದಾಯ ಭವನ ಶಾಸಕರಿಂದ ಭರವಸೆ. ಕಂಪ್ಲಿ ನಗರದ ಐತಿಹಾಸಿಕ ಶ್ರೀ ಸೋಮಪ್ಪ ದೇವರ ರಥೋತ್ಸವ ಪ್ರಯುಕ್ತವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಕಂಪ್ಲಿ ಶಾಸಕ ಜೆಎನ್ ಗಣೇಶ್, ಇತಿಹಾಸ ಪರಂಪರೆ ಹೊಂದಿರುವ ಈ ಪುರಾತನ ದೇವಾಲಯಕ್ಕೆ ಶೀಘ್ರದಲ್ಲೇ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಲು ಯೋಜನೆ ಮಾಡಲಾಗಿದೆ ಎಂದಿದ್ದಾರೆ. ಈ ಸಮುದಾಯ ಭವನದಿಂದ ಜನತೆಗೆ ಹಲವು ರೀತಿಯ ಅನುಕೂಲಗಳು ಲಭ್ಯವಾಗಲಿದ್ದು ದೇವಸ್ಥಾನ ಸುತ್ತಮುತ್ತಲಿನ ಪ್ರದೇಶದ ಅಭಿವೃದ್ಧಿಗೆ ಸಹಾಯಕಾರಿಯಾಗಲಿದೆ ಎಂದು ಶಾಸಕರು ಹೇಳಿದರು. ಕಂಪ್ಲಿ ನಾಡಿನ ಎಲ್ಲ ಜನಗಳಿಗೆ, ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ ಸೋಮನಾಥ ದರ್ಶನ. ಯಾಕಂದರೆ ವಿಜಯನಗರ ಇತಿಹಾಸ ಪೂರ್ವದ ಗುಡಿ ಯಾವುದು ಸೋಮನಾಥ ಟೆಂಪಲ್ಲು ಬರೀ ಕಂಪ್ನಿಗೊಂದು ಸೀಮಿತ ಆಗಿಲ್ಲ. ಹೊಸಪೇಟೆ ಸುತ್ತಮುತ್ತ ಅನೇಕ ತಾಲೂಕುಗಳಿಂದ ಅನೇಕ ಮನೆದೇವರಿದೆ. ಅದರಲ್ಲಿ ಎಸ್ಪೆಷಲಿ ಎಲ್ಲ ಅಂದರೆ ಭಾಳಷ್ಟು ವಿಶೇಷವಾಗಿ ನೀವು ಭಾಳ ಕಡೆ ಲಿಂಗ ಆ ಟೈಪ್ ನೋಡಿರ್ತೀವಿ. ಆದರೆ ಈ ಮೂರ್ತಿ ಟೈಪ್ ಇರೋಂಥ ಭಾಳಷ್ಟು ಕಮ್ಮಿ, ಭಾಳ ವಿರಳವಾದಂಥ ಒಂದು ಸೋಮಪ್ಪನ ಮೂರ್ತಿ ಇರಲಿ. ಹೀಗಾಗಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನಗಳಿಗೆ ಆ ಸೋಮಪ್ಪನ ದಯದಿಂದ ಒಳ್ಳೆ ಮಳೆ ಬೆಳೆ ಆಗಿ ಈ ವರ್ಷ. ಯಾಕಂದರೆ ರೇಟ್ ಭಾಳಷ್ಟು ಕಮ್ಮಿ ಆಗ್ತದೆ. ಇವಾಗ ಏನು ಭತ್ತ ಇರಲಿ, ಮಿರ್ಚಿ ಇರಲಿ, ಮುಂದಿನ ವರ್ಷ ಸೋಮಪ್ಪ ದಯದಿಂದ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತರಿಗೂ ಒಳ್ಳೆಯದಾಗತ್ತಂದಾಗಿ, ಅದೇ ರೀತಿ ಎಲ್ಲ ಜನಗಳಿಗೂ ಕೂಡ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಆ ಸೋಮಪ್ಪ ಕಾಪಾಡಿದ್ದಾರೆ. ಸರ್, ಈ ಹಿಂದೆ ಸೋಮಪ್ಪನ ಗುಡಿಗೆ ಸಮುದಾಯ ಭವನ ಕಟ್ಟಿಸ್ತೀನಿ ಅಂತ ಹೇಳಿದ್ರಿ ಸರ್. ಈಗಾಗಲೇ ಟೆಂಡರ್ ಹಂತದಲ್ಲಿದೆ. ಭಾಳ ವರ್ಷಗಳಿಂದ ಬೇಡಿಕೆ. ಅಂದರೆ ಅನೇಕ ತಾಲೂಕುಗಳಿಂದ ಜನಗಳು ಬಂದಮೇಲೆ ಈ ನಮ್ಮ ಕೆರೆ ಮೇಲೆ ಮಲ್ಕೊಂಬೋದು, ಕಟ್ಟೆ ಮೇಲೆ ಮಲ್ಕೊಂಬೋದು, ಈ ಗುಡಿ ಆವರಣದಲ್ಲಿ ಮಲ್ಕೊಂಬೋದು, ಅನೇಕ ಮದುವೆಗಳು ಆಗ್ತವೆ. ಮದುವೆಗಳು ಆದಮೇಲೆ ಇತಿಹಾಸದಂಥ ಗುಡಿ ಭಾಳ ವರ್ಷಗಳಿಂದ ನಮ್ಮ ಕಮಿಟಿಯವ್ರು ಏನು ಡಿಮ್ಯಾಂಡ್ ಇತ್ತು ಅಂದರೆ, ಸರ್ ನಮ್ಮ ಸೋಮಪ್ಪಗೆ ಏನಂತ ಕೊಡ್ರಿ, ಅಟ್ಲೀಸ್ಟು ಡೆವಲಪ್ಮೆಂಟ್ ಮಾಡೋಕ್ಕೆ ನಮಗೆ ಅಭಿವೃದ್ಧಿಗೆ ದುಡ್ಡು ಕೊಡ್ರಿ ಅಂತಂದು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಸಮುದಾಯ ಭವನ ಈಗಾಗಲೇ ಟೆಂಡರ್ ಹಂತದಲ್ಲಿದೆ. ಟೆಂಡರ್ ಆದ ಕೂಡಲೇ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವೆಲ್ಲ ಊಟದ ದೇವಸ್ಥಾನ ಜನರು ಬಂದಲ್ಲಿ ನಿಂದ್ರಕ್ಕಾಗಲ್ಲ. ಹಾಗಾಗಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೋಮಪ್ಪ ಗುಡಿ ಅಂದರೆ ಪಕ್ಕದಲ್ಲೇ ಸಮುದಾಯ ಭವನ, ಕಲ್ಯಾಣ ಮಂಟಪ, ಸಮುದಾಯ ಭವನ ಕಟ್ಟಲಿಕ್ಕೆ ಈಗಾಗಲೇ ರೆಡಿ ಇದ್ದೀವಿ. ಇನ್ನು ಕೇವಲ 1 ತಿಂಗಳೊಳಗೆ ಭೂಮಿ ಪೂಜೆ ಮಾಡ್ತೀವಿ. ಅದಾದಮೇಲೆ ಈ ರಸ್ತೆ ಒಂದು ತಗೋಬೇಕಂದ್ರೆ ನಮ್ಮ ಮೇನ್ ರೋಡಿಂದ ಇಲ್ಲಿವರೆಗೆ ಆ ರಸ್ತೆ ಕೂಡ 3 ವರ್ಷಕ್ಕೆಲ್ಲ ಆ ರಸ್ತೆ ಒಂದು ಕೂಡ ಅಭಿವೃದ್ಧಿ ಪಡಿಸುವಂತ ಇಷ್ಟಪಡ್ತೀನಿ.